ಹಾಯ್ ಫ್ರೆಂಡ್ಸ್, ನಾನಿವತ್ತು ನಮ್ಮ ಗುರುಗಳು ಚೈತ್ರದ ಪ್ರೇಮಂಜಲಿ ಶೃಂಗಾರ ಕಾವ್ಯ ತುಂಗಭದ್ರಾ ನವಿಲೂರ ನೈದಿಲೆ ಕಾವೇರಿ ತೀರದಲ್ಲಿ ಹೊಂಗಿರಣ ಆಗಸ್ಟ್ 15 ಮುಗಿಲ ಚುಂಬನ ತುಂಗಭದ್ರಾ ಅಜಯ್ ವಿಜಯ್ ನ್ಯಾಯಕ್ಕಾಗಿ ಸವಾಲು ನ್ಯಾಯಕ್ಕಾಗಿ ನಾನು ಈ ಥರ ಅನೇಕ ಸಿನಿಮಾಗಳಲ್ಲಿ ನಟನೆ ಮಾಡಿರೋಂಥ ಒಂದು ಖ್ಯಾತಿಯ ನಟ. ಅದಲ್ಲದೆ ಸಾಕಷ್ಟು ಜನಕ್ಕೆ ಒಂದು ಜೀವನ ದಾರಿ ಮಾಡಿಕೊಟ್ಟಂಥ ವ್ಯಕ್ತಿ. ಸಾವಿರಾರು ಜನಕ್ಕೆ ಕುಟುಂಬಗಳಿಗೆ ಊಟ ಅನ್ನದ ದಾರಿ ಮಾಡಿಕೊಟ್ಟಂಥ ವ್ಯಕ್ತಿ, ಮನೆ ಮಠ ಎಲ್ಲ ಮಾಡಿಕೊಟ್ಟಂಥ ವ್ಯಕ್ತಿ. ಅದಲ್ಲದೆ ಇವತ್ತು ಚಿತ್ರರಂಗದಲ್ಲಿ ಸೌತ್ ಇಂಡಿಯನ್ ಚಿತ್ರರಂಗದಲ್ಲಿ ಅನೇಕ ಟೆಕ್ನಿಷಿಯನ್ಸ್, ಬಹಳಷ್ಟು ಕಲಾವಿದರು ಎಲ್ಲ ಇವರು ಮುಖಾಂತರ ಬಂದವರು. ಇವ್ರ ಹೆಸರು ಹೇಳ್ಕೊಂಡು ಎಷ್ಟು ಜನ ಊಟ ಮಾಡ್ತಾಯಿದ್ದಾರೆ. ಬಟ್ ಇವತ್ತು ಅವ್ರ ಬರ್ತಡೇ, ಇಲ್ಲಿ ಒಬ್ಬರು ಸಹ ಬರಲಿಲ್ಲ. ಯಾರೂ ಅವ್ರ ಬರ್ತಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಆಗಲಿ, ಅಟ್ಲೀಸ್ಟ್ ಅವ್ರ ಫ್ಯಾಮಿಲಿ ಆಗಲಿ, ಅವ್ರ ಬ್ರದರ್, ದೊಡ್ಡ ಫ್ಯಾಮಿಲಿ ಕುಟುಂಬ ಇವ್ರದ್ದು. ಆ ದೊಡ್ಡ ಕುಟುಂಬದಲ್ಲಿ ಒಬ್ಬರು ಸಹ ಇವತ್ತು ಇವ್ರ ಬರ್ತಡೇ ಸಹ ಬಂದು ಸಮಾಧಿನ ಸ್ವಚ್ಛತೆ ಮಾಡಿ ಒಂದು ಏನು ಅವ್ರ ಬರ್ತಡೇ ಸೆಲೆಬ್ರೇಷನ್ನು ಒಂದು ಮಾಡಬೇಕಾಗಿರುತ್ತೆ. ಒಂದು ಸಾಮಾನ್ಯ ಪ್ರತಿಯೊಂದು ಮನೇಲಿ ಮಾಡ್ತಾರೆ, ಅಥವಾ ಒಂದು ವ್ಯಕ್ತಿಗೆ ಏನು ಮಾಡ್ತಾರೆ, ಆ ರೀತಿಯಲ್ಲಿ ಒಬ್ಬರು ಸಹ ಯಾರು ಬಂದು ಏನೂ ಮಾಡಿಲ್ಲ. ಮತ್ತು ಅಟ್ಲೀಸ್ಟ್ ಅವ್ರ ಹೆಂಡತಿ ಮಕ್ಕಳಾದರೂ ಆ ಒಂದು ಕ್ಯೂರಿಯಾಸಿಟಿ ಇರಬೇಕಾಗಿತ್ತು, ಅವರು ಸಹ ಮರ್ತು ಬಿಟ್ಟಿದ್ದಾರೆ ಅವನ್ನ. ಟೋಟಲಿ ಅವರು ಫ್ಯಾಮಿಲಿಯಲ್ಲಿ ಟೋಟಲ್ 4 ಜನ ಬ್ರದರ್ಸ್, 4 ಜನ ಅಕ್ಕ ತಂಗಿಯರು ಎಲ್ಲರೂ ಮರ್ತು ಬಿಟ್ಟಿದ್ದಾರೆ ಅವ್ರನ್ನ. ನನಗೇನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಇವತ್ತಿನ ದಿವಸ ಚಿತ್ರರಂಗದಲ್ಲಿ ಇವ್ರ ಬರ್ತಡೇ ಕೂಡ ನೆನಪು ಮಾಡ್ಕೊಂಡವ್ರು ಈ ರೀತಿಯಲ್ಲಿ ಇದ್ದಾರೆ ಅಂದರೆ ಜನಗಳು. ನನಗೆ ತುಂಬ ನಿಜವಾಗೂ ನಮ್ಮ ಚಿತ್ರರಂಗದಲ್ಲಿ ಇವ್ರ ಕೆಳಗಡೆ ಯಾರ್ಯಾರು ಕೆಲಸ ಮಾಡಿದಾರೋ ಅವರು ಎಲ್ಲರ ಬಗ್ಗೆನೂ ನನಗೆ ಒಂಥರ ಶೇಮ್ ಅನಿಸುತ್ತೆ. ಯಾಕಂದರೆ ಎಂಥವ್ರಿಗೆ ಹೇಗೆಲ್ಲ ಒಂದು ಜೀವನ ದಾರಿ ಮಾಡಿಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಒಬ್ಬರು ಈ ಜಾಗಕ್ಕೆ ಬಂದು ಇವತ್ತಿನ ದಿವಸ ನೆನೆಸ್ಕೊಂಡವ್ರು ಒಬ್ಬರೂ ಇಲ್ವಾ? ಅಷ್ಟೊಂದು ಇವರು ಬೇಡದಾದಂಥ ವ್ಯಕ್ತಿನ. ನಾನು ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ನಾನು ಆಲ್ರೆಡಿ ತುಂಬ ನೊಂದಿದ್ದೀನಿ ನಮ್ಮ ಗುರುಗಳ ವಿಷಯದಲ್ಲಿ. ನೋಡಿ ಹೇಗಿದೆ ನೋಡಿ. ಅದಲ್ಲದೆ ಎಲ್ಲರೂ ಸಾಮಾನ್ಯವಾಗಿ ಮಲಗಿರೋಂಥ ಜಾಗದಲ್ಲಿ ತಂದು ಅವ್ರ ಕುಟುಂಬದವ್ರು ಮಲಗಿಸಿದ್ದಾರೆ. ಅಟ್ಲೀಸ್ಟ್ ಇವ್ರನ್ನ ಇಂಡಿಪೆಂಡೆಂಟಾಗಿ ಅವ್ರು ಎಸ್ಟೇಟಲ್ಲಾದರೂ ಮಲಗಿಸಿದ್ರೆ, ಸೊ ನನ್ನ ಟೀಮು ಮತ್ತು ನನ್ನ ಅಭಿಮಾನಿಗಳು ಯಾರ್ಯಾರಿದ್ದಾರೆ, ನಮ್ಮ ಬಾಸ್ ಅಭಿಮಾನಿಗಳು ಎಲ್ಲರೂ ಸೇರ್ಕೊಂಡು ನಾವು ಏನೋ ಒಂದು ಸ್ವಚ್ಛತೆ ಮಾಡ್ತಿದ್ವಿ. ಇವರು ಅವ್ರ ಮನೆ ಹತ್ತಿರದಲ್ಲಿದೆ ಅಂದ್ಕೊಂಡು ಇವರು ಮಾಡಿಕೊಂಡ್ರು. ನೋಡಿದ್ರೆ ಅವ್ರ ಬರ್ತಡೇ ಸಹ ಬಂದು ಒಬ್ಬರು ಕೂಡ ಸರಿಯಾದ ರೀತಿಯಲ್ಲಿ ಒಂದು ನೀಟ್ನೆಸ್ ಆಗಲಿ ಮತ್ತು ಏನಂದರೆ ಏನು ಮಾಡಿಲ್ಲ. ತುಂಬ ನಂಗೆ ದುಃಖ ಆಗ್ತಾಯಿದೆ. ಇವ್ರಿಗೆ ಯಾರೂ ಇಲ್ವಾ ಜಗತ್ತಲ್ಲಿ ಇವರನ್ನೋರು? ನಾನು ಒಬ್ಬನೇನ ಇರೋದು ಇವ್ರಿಗೋಸ್ಕರ? ನಾನು ಬಿಟ್ಟರೆ ಬೇರೆ ಇನ್ಯಾರೂ ಇಲ್ವಾ ಅಷ್ಟು ದೊಡ್ಡ ಕುಟುಂಬದಲ್ಲಿ? 2 ಹೆಂಡ್ತಿದ್ರು, ಮಕ್ಕಳು ಒಬ್ಬರು ಕೂಡ ಇಲ್ಲ. 2ನೇ ಹೆಂಡ್ತಿ ಕೂಡ ಬಂದಿಲ್ಲ ಇಲ್ಲಿ. ಬಹಳ ಬೇಜಾರು.